ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೊಂದು ಗುಡ್ ನ್ಯೂಸ್ ಇರುತ್ತೆ. ಅದೇನೆಂದರೆ ನಿಮಗೆ ದಸರಾ ರಜೆ 2024ರ ದಸರಾ ದಿನ ಅನೌನ್ಸ್ ಆಗಿ ಮಾಡಿದ್ದಾರೆ. ಸೊ ಇದನ್ನು ಬಂದ್ಬಿಟ್ಟು ಕರ್ನಾಟಕ ಸರ್ಕಾರದಿಂದ ಅನೌನ್ಸ್ ಆಗಿ ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ದಸರಾ ರಜೆ ಬಂದ್ಬಿಟ್ಟು ಯಾವಾಗಿಂದ ಎಲ್ಲಿವರೆಗೆ ಇರ್ತದೆ ಅಂತ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಸೊ ಆದ್ದರಿಂದ ವಿಡಿಯೋನ ಕೊನೆವರೆಗೆ ನೋಡಿ, ತಪ್ಪದೇ ಕೊನೆವರೆಗೆ ನೋಡಿ. ಹೊಸದಾಗಿ ಯಾರು ಚಾನಲ್ಗೆ ವಿಸಿಟ್ ಮಾಡಿದ್ರಾ ತಪ್ಪದೇ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಚಾನಲ್ನ ಸಬ್ಸ್ಕ್ರೈಬ್ ಯಾಕಂದರೆ ನಾನು ಇದೇ ರೀತಿ ನಾನು ಎಲ್ಲ ಎಜುಕೇಷನ್ ಅಪ್ಡೇಟು, ಅದ್ರ ಜೊತೆಗೆ ಸ್ಕಾಲರ್ಶಿಪ್ ಅಪ್ಡೇಟು, ಸೊ ನಿಮಗೆ ಕ್ವಶನ್ ಪೇಪರ್ಸು ಆ್ಯನ್ಯುವಲ್ ಎಕ್ಸಾಮ್ಸ್ಗೆ ಕ್ವಶನ್ ಪೇಪರ್ಸು ಮತ್ತು ಇಂಪಾರ್ಟೆಂಟ್ ಕ್ವಶನ್ಸು, ಸೊ ಪಿಕ್ಸ್ ಕ್ವಶನ್ ಎಲ್ಲ ಕೊಡ್ತಾ ಇರ್ತೀನಿ. ಸೊ ಇಂಥ ಚಾನ್ಸ್ನ ಮಿಸ್ ಮಾಡ್ಕೊಳ್ಬೇಡಿ. ಸೊ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೇ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಲೈಕ್ ಆದರೆ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ತಪ್ಪದೇ ಶೇರ್ ಮಾಡಿ, ಅವರು ಕೂಡ ಗೊತ್ತಾಗಲಿ ದಸರಾ ರಜೆ ಯಾವಾಗಿದೆ ಅಂತ. ಸೊ ತಪ್ಪದೇ ಶೇರ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ದಸರಾ ರಜೆ ಬಂದ್ಬಿಟ್ಟು ಕರ್ನಾಟಕ ಸರ್ಕಾರದಿಂದ ಅನೌನ್ಸ್ ಮಾಡಿದ ಪ್ರಕಾರ ಹೇಳಬೇಕಂದ್ರೆ ನೋಡಿ, ದಸರಾ ರಜೆ ಬಂದ್ಬಿಟ್ಟು ಇದೇ ಅಕ್ಟೋಬರ್ 3ರಿಂದ ಸ್ಟಾರ್ಟ್ ಆಗ್ತದೆ. ಸೊ ಅಕ್ಟೋಬರ್ 3ರಿಂದ ದಸರಾ ರಜೆ ಸ್ಟಾರ್ಟ್ ಆಗಿಬಿಟ್ಟು ಅಕ್ಟೋಬರ್ 20ರವರೆಗೆ ದಸರಾ ರಜೆ ಇರ್ತದೆ. ಅಕ್ಟೋಬರ್ 23ಕ್ಕೆ ಮತ್ತೆ ಸೆಕೆಂಡ್ PUC ಎಕ್ಸಾಮ್ ಎಲ್ಲ ಇವೆ. ಈಗ ದಸರಾ ರಜೆ ಬಂದ್ಬಿಟ್ಟು ಅಕ್ಟೋಬರ್ 3ರಿಂದ ಅಕ್ಟೋಬರ್ 20ರವರೆಗೆ ಇರ್ತದೆ. ಸೊ ಅಕ್ಟೋಬರ್ 3ರಿಂದ ಅಕ್ಟೋಬರ್ 20ರವರೆಗೆ ಟೋಟಲ್ ಆಗಿ 16 ದಿನಗಳ ಕಾಲ ರಜೆ ಇರುತ್ತದೆ. ಇದು ಕರ್ನಾಟಕದಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಿಗೆ ಅನ್ವಯ ಆಗ್ತದೆ. ಸೊ ಶಾಲೆಗಳಿಗೂ ಮತ್ತು ಕಾಲೇಜುಗಳು ಎರಡೂ ಕೂಡ ಅನ್ವಯ ಆಗ್ತದೆ. ಮತ್ತು ತುಂಬ ಜನ ಕೇಳ್ತಾ ಇದ್ರಿ, ನಮಗೆ ಬಂದ್ಬಿಟ್ಟು ನಮ್ಮ ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ನಮಗೆ ಒಂದೇ ವಾರ ಕೊಟ್ಟಿದ್ದಾರೆ ಸೂಟಿ ಅಂತ. ಸೊ ನೋಡಿ, ನಿಮ್ಮ ಶಾಲೆಗೆ ಸಂಬಂಧಪಟ್ಟಿದ್ದು ನಿಮ್ಮಲ್ಲಿ ಕೆಲವೊಂದಿಷ್ಟು ಸಿಲೆಬಸನ್ನು ಉಳಿಸಿರ್ತಾರೆ. ಸೊ ಆ ಒಂದು ಸಿಲೆಬಸ್ನ ಕಂಪ್ಲೀಟ್ ಮಾಡೋ ನಿಟ್ಟಿನಲ್ಲಿ ಅವರು ಕ್ಲಾಸನ್ನು ಹಾಕ್ತಿರ್ತಾರೆ ಅಷ್ಟೇ. ಕರ್ನಾಟಕ ಗೌರ್ಮೆಂಟಿಂದ ನಿಮಗೆ ಅಕ್ಟೋಬರ್ 3ರಿಂದ ಅಕ್ಟೋಬರ್ 20ರವರೆಗೆ ಖಂಡಿತ ರಜೆ ಇದ್ದಿದೆ. ಯಾರೆಲ್ಲ ಪೋರ್ಷನ್ ಉಳಿದಿದೆ ನಿಮ್ಮ ಶಾಲೆಯಲ್ಲಿ ಅವರು ಕೂಡ ಬೇಗ ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ರಜೆ ಕೊಡ್ತಾರೆ. ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ. ಆಲ್ಮೋಸ್ಟ್ ಎಷ್ಟು ದಿನ ರಜೆ ಇವೆ ಅಷ್ಟನ್ನು ಎಂಜಾಯ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ಸೆಕೆಂಡ್ PUC ಎಕ್ಸಾಮ್ ಇದ್ದೀರಾ ಅವರು ಕೂಡ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಯಾಕಂದರೆ ಅಕ್ಟೋಬರ್ ರಜೆ ಆದ ನಂತರನೇ ಸ್ಟಾರ್ಟ್ ಆಗ್ತದೆ, ಅಕ್ಟೋಬರ್ 23ರಿಂದ. ಸೊ ಎಲ್ಲರೂ ಕೂಡ ಆಲ್ ದ ಬೆಸ್ಟು. ನಿಮ್ಮೆಲ್ಲರ ಎಕ್ಸಾಮ್ ಕೂಡ ಚೆನ್ನಾಗಿ ಆಗ್ತದೆ. ಮತ್ತು SSLC ವಿದ್ಯಾರ್ಥಿಗಳು ಕೂಡ ಅಸೈನ್ಮೆಂಟು ಅದರಿಂದ ಕೊಟ್ಟಿರ್ತಾರೆ, ಅವನ್ನೆಲ್ಲ ಬರ್ಕೊಳ್ಳಿ. ಸೊ ಈಗಲೇ ಬರ್ಕೊಳ್ಳಿ, ಯಾಕಂದರೆ ನಿಮಗೆ ಆಮೇಲೆ ಕಾಲೇಜ್ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನಿಮಗೆ ತುಂಬ ಸ್ಟಡಿ ಇರ್ತದೆ. ಅವಾಗ ಸ್ಟ್ರಗಲ್ ಆದರೆ ತುಂಬ ಆಗ್ತದೆ. ಆದ್ದರಿಂದ ಈಗಲೇ ಎಲ್ಲ ಬರೆದಿಟ್ಕೊಳ್ಳಿ, ಕೊಟ್ಟಿದ್ದಾರೆ ಅನ್ಕೋತೀನಿ ನಿಮ್ಮ ಶಾಲೆಯಲ್ಲಿ. ಸೊ ಅಸೈನ್ಮೆಂಟ್ನ ಎಲ್ಲ ಬರ್ಕೊಳ್ಳಿ. ಮತ್ತೊಮ್ಮೆ ಹೇಳಿದರೆ ಅಕ್ಟೋಬರ್ 3ರಿಂದ ಅಕ್ಟೋಬರ್ 20ರವರೆಗೆ ನಿಮಗೆ ದಸರಾ ಹಾಲಿಡೇ ಇರ್ತದೆ, ಅಂದರೆ ನಾಳೆಯಿಂದನೇ ಸ್ಟಾರ್ಟ್ ಆಗ್ತದೆ. ಸೊ ನಾನು ವಿಡಿಯೋ ಮಾಡ್ತಿದ್ದು ಅಕ್ಟೋಬರ್ 2ರಂದು. ತಪ್ಪದೇ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ತಪ್ಪದೇ ಶೇರ್ ಮಾಡಿ. ಯಾವ ವಿಡಿಯೋ ಶೇರ್ ಮಾಡ್ತೀರಾ ಎಲ್ಲ ಗೊತ್ತಿಲ್ಲ, ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ, ಮತ್ತು ಗ್ರೂಪ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋದಕ್ಕೆ.